ಹರೇ ಕೃಷ್ಣ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಗುರುವಾರದ್ದು ವ್ಲಾಗು. ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಎಲ್ಲ ಗುಡಿಸಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಕೊಂಡಿದ್ದೆ. ಹೇಗಿದೆ ರಂಗೋಲಿ? ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಪೂರ್ತಿ ಗುಡಿಸಿ ನೀರು ಹಾಕಿ ಸೊಂಡೆಲ್ಲ ನೋವು ಬಂದುಬಿಡುತ್ತೆ. ದೊಡ್ಡದು ಇದೆ ಕಾಂಪೌಂಡು. ನಾನು ಅಲ್ಲೆಲ್ಲ ಆ ಮನೇಲಿದ್ದಾಗ ಬೇಜಾರು ಮಾಡ್ಕೋತಿದ್ದೆ. ಸ್ವಲ್ಪ ವರಾಂಡ ದೊಡ್ಡದಾಗಬೇಕಿತ್ತು ನನಗೆ ರಂಗೋಲಿ ಹಾಕೋಕ್ಕೆ ಇಷ್ಟ ಅಂತ. ಅದಕ್ಕೆ ದೇವರು ತದಾಸು ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ವರಾಂಡ ಇರೋ ಥರದ್ದು ಮನೆ ಇದು ಮಾಡಿಬಿಟ್ಟಿದ್ದಾರೆ. ಆದರೂ ಏನೋ ಗೊತ್ತಿಲ್ಲ, ಆ ಮನೇಲಿ ಇರೋವಷ್ಟು ಖುಷಿ ನೆಮ್ಮದಿ ಈ ಮನೇಲಿ ನನಗಿನ್ನೂ ಸಿಕ್ಕಿಲ್ಲ. ನನಗೇನೋ ಆ ಮನೆಯದೇ ಫೀಲಿಂಗು, ಬೇಜಾರು. ಇನ್ನೂ ಈ ಮನೆ ಸೆಟಪ್ ಕೂಡ ಮಾಡ್ಕೊಂಡಿಲ್ಲ. ಇದು ಫೋಟೋ ಇಡೋದಕ್ಕೆ ಜಾಗ ಆಗ್ತಿರ್ಲಿಲ್ಲ, ಹಂಗಾಗಿ ಪುಟ್ಟ ಫೋಟೋ ಮನೇಲಿ ಇತ್ತಲ್ಲ ಅದನ್ನು ಮೇಲ್ಗಡೆಯಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ಗುರುವಾರ ಹೇಗಿತ್ತು? ನಿಮ್ಮ ದಿನ ಹೇಗಿತ್ತು ಹೇಳಿ. ಯಾಕೋ ಗೊತ್ತಿಲ್ಲ, ಈ ನಡುವೆ ಪೂರ್ತಿ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊತೀನಿ. ಏನೋ ಡಿಸ್ಟರ್ಬೆನ್ಸು. ಈ ಮನೆಗೆ ಬಂದಮೇಲೆ ವಿಡಿಯೋ ಮಾಡೋದು ಕಷ್ಟ ಆಗಿದೆ. ಆ ಮನೆ ಬಿಟ್ಟು ಬಂದಿದ್ದು ಬೇಸ್. ಮತ್ತೆ ನಾವು ಆ ಮನೆಗೆ ಹೋಗೋಕ್ಕಾಗಲ್ಲ, ಬೇರೆ ಯಾರು ಬಂದಿರ್ಬೋದು. ಒನ್ಸ್ ಈಗ ಪೇಂಟ್ ಮಾಡಿಸಿದಾರಂತೆ ಆ ಮನೆ. ವಿಡಿಯೋ ಕಳಿಸಿದ್ರು ಓನರು. ನಾನು ಅದನ್ನು ನೋಡಬೇಕು ಒಂದ್ಸಲ ಹೋಗಿ, ಅವರು ವಿತ್ ಅವ್ರ ಪರ್ಮಿಷನ್ ತೊಗೊಂಡು ಕೇಳಿಬಿಟ್ಟು ಹೋಗಬೇಕು. ಓನರ್ ಭಾಳ ಒಳ್ಳೆಯವರು, ಏನೂ ಪ್ರಾಬ್ಲಮ್ ಮಾಡಲ್ಲ, ಓಕೆ ಹೇಳ್ಬೋದು. ಒಂದು ಸಲ ಕೇಳಬೇಕು. ಅದೇನೋ ಗೊತ್ತಿಲ್ಲ, ಆ ಮನೆ ಮೇಲೆ ನನಗೆ ಸೆಂಟಿಮೆಂಟ್ ಜಾಸ್ತಿ ಇದೆ. ಬಿಟ್ಟು ಬರುವಾಗ ಭಾಳ ದುಃಖ ಆಯಿತು. ಅಲ್ಲಿ ನನ್ನ ಮೆಮೊರಿ ತುಂಬ ಇದೆ. ಹಳೆ ಮನೆದು ವೀಡಿಯೋ ಎಲ್ಲ ಮಾಡಿದ್ದೀನಿ, ಬೇಕಂದರೆ ನೀವು ಹಳೆ ವಿಡಿಯೋ ಇದೆ, ಚೆಕ್ ಮಾಡಿ, ನನ್ನ ಚಾನಲಲ್ಲಿದೆ. ಸಿಂಪಲ್ಲಾಗಿ ಈ ಥರ ಒಂದು ಟ್ರೈ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ. ನಂಗೆ ಸ್ಯಾರಿ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನಿಮಗೆಲ್ಲ ಗೊತ್ತು, ಭಾಳ ದಿನ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೆ. ಈ ಸ್ಯಾರಿ ಬ್ಲೌಸ್ನ ಟೈಲರ್ ಹಾಳು ಮಾಡಿಬಿಟ್ಟಿದ್ದ. ಅದರಿಂದ ಅವ್ನಿಗೆ ಅದೇನೋ ಗೊತ್ತಿಲ್ಲ, ಬೇರೆ ಟೈಲರು, ನಾನು ವಿನಯ್ ಹತ್ರ ಕೊಟ್ಟಿರಲಿಲ್ಲ, ಬೇರೆಯವ್ರ ಹತ್ರ ಕೊಟ್ಟಿದ್ದೆ. ಅವನು ಹಾಳು ಮಾಡಿದ. ಹಾಗಾಗಿ ಬೇರೆದ್ದು, ಇದು ರೆಡಿಮೇಡ್ ಬ್ಲೌಸು ಆನ್ಲೈನಲ್ಲಿ ತೊಗೊಂಡಿದ್ದು. ಅದು ಮ್ಯಾಚ್ ಆಗ್ತಿತ್ತು, ಪಿಂಕ್ ಕಲರು ಸೂಟ್ ಆಗ್ತಿತ್ತು ಸ್ಯಾರಿಗೆ. ಹಾಗಾಗಿ ಅದನ್ನೇ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಟೈಲರ್ ಹಾಳು ಮಾಡಿದ್ನಲ್ಲ, ಒಂಥರ ಬೇರೆದ್ದು ಆಗ್ತಿಲ್ಲ. ಅದು ಸ್ಯಾರಿ ಸ್ವಲ್ಪ ಶೈನಿಂಗ್ ಇದೆ, ಬೇರೆ ಯಾವುದೂ ಕ್ಲಾತು ಸಿಗಲಿಲ್ಲ ಅದಕ್ಕೆ. ಈ ಸ್ವಲ್ಪ ವೆಲ್ವೆಟ್ ಕ್ಲಾತು ಆಗುತ್ತೆ ಅಂದ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗೂ ಕಾಣಿಸ್ತಿತ್ತು, ಮ್ಯಾಚ್ ಆಗ್ತಿತ್ತು, ಮ್ಯಾಚ್ ಆಗ್ತಿಲ್ಲ ಅಂತೇನಿಲ್ಲ. ಆದರೆ ಅದೇ ಸ್ಯಾರಿ ಬ್ಲೌಸ್ ಇತ್ತು ಅಂದಾಗ ಏನೋ ಒಂಥರ ಚೆನ್ನಾಗಿರುತ್ತೆ. ಇದು ಫುಲ್ಲು ಬ್ಯಾಕ್ ಫುಲ್ ಕವರ್ ಆಗುತ್ತೆ, ಏನು ಡೀಪ್ ಏನಿಲ್ಲ ಬ್ಲೌಸ್ದು. ಈ ಥರ ಇತ್ತು. ಹೊರಟೆ ಲ್ಯಾಬಿಗೆ. ತಿಂಡಿ ಬಿಸಿಬೇಳೆಭಾತ್ ಮಾಡಿದ್ನೆಲ್ಲ ಹಾಕ್ಕೊಂಡು ಹೋಗಿದ್ದೆ ಬಾಕ್ಸಲ್ಲಿ. ಮನೆಗೆ ಬಂದೆ, ಬಟ್ಟೆ ತೊಳ್ದಾಕಿದ್ದೆಲ್ಲ ತೆಗ್ದಾಕಿದ್ದೆ. ಭಾನುವಾರ ಬಟ್ಟೆ ಮಾಡಿಸಿಕ್ಕಿದ್ದು, ಮತ್ತು ಸೋಮವಾರ ನನ್ನ ಬಟ್ಟೆ ತೊಳೆಯೋಕ್ಕಾಗಿರಲಿಲ್ಲ. ಮಂಗಳವಾರ ಮತ್ತು ಬುಧವಾರ ತೊಳೆದಿದ್ದ ಬಟ್ಟೆಗಳು ಇದಿಷ್ಟು ನನ್ನ ಮಗಂದು. ನಾನೇನು ಮಡ್ಸೋಕ್ಕೆ ಹೋಗಲ್ಲ, ಅವನು ಹೇಳಿದ ಥರ ನನಗೆ ಮಡ್ಸೋದಕ್ಕಾಗೋದಿಲ್ಲ, ಅದಕ್ಕೆ ನಾನು ಮಡ್ಸೋಕ್ಕೆ ಹೋಗಲ್ಲ. ಅವನು ಕೆಲವೊಂದು ಐರನಿಗೆ ಕೊಡಬೇಕು, ಕೆಲವೊಂದು ಮಡಿಸಿಟ್ಕೋಬೇಕು, ಅದು ಅವನ ಕೆಲಸ. ಅವನ ಬಟ್ಟೆ ಅವ್ನ ರೂಮಿಗೆ ಹಾಕ್ಬಿಡ್ತೇನೆ, ಅವ್ನು ಯಾವಾಗಾರ ಮಡಿಸ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ನನ್ನ ಬಟ್ಟೆಗಳನ್ನ ಮಡಿಸಿಟ್ಕೋತಾ ಇದ್ದೆ. ನಾವು ಬಾಡಿಗೆ ಮನೇಲಿರೋರ ಪರಿಸ್ಥಿತಿನೇ ಇದು ಅನಿಸುತ್ತೆ. ಒಂದು ಮನೆ ಜೊತೆ ಒಂದು ಸೆಂಟಿಮೆಂಟ್ ಇರುತ್ತೆ, ಅದನ್ನು ಬಿಟ್ಬಿಟ್ಟು ನಾವು ಇನ್ನೊಂದು ಮನೆಗೆ ಹೋಗಿ ಅಡ್ಜಸ್ಟ್ ಆಗೋದಕ್ಕೆ ಭಾಳ ಟೈಮ್ ಬೇಕು. ಯಾಕೋ ಗೊತ್ತಿಲ್ಲ, ಮನೇನೂ ಇನ್ನೂ ಸೆಟಪ್ ಮಾಡ್ಕೊಂಡಿಲ್ಲ. ಟೈಮ್ ಸಿಕ್ಕಿದಾಗ ಮಾಡ್ಕೋಬೇಕು. ಏನು ಅಂತ ಗೊತ್ತಾಗ್ತಿಲ್ಲ. ಏನಾದರೂ ಒಂದು ಹೊಸದಾಗಿ ಆರ್ಗನೈಸರ್ ತೊಗೊಂಬಂದು ಮಾಡ್ಕೋಬೇಕು. ಏನು ಬೇಕು ಏನು ಬಿಡಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಕೆಲವೊಂದು ಆಫ್ಲೈನು, ಕೆಲವೊಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಮಾಡ್ಕೋಬೇಕು. ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ಲ ಹಾಗೆ. ಈ ಮನೆಗೆ ಬಂದು ಹೊಸದ್ರಲ್ಲಿ ಭಾಳ ಕಷ್ಟ ಆಯಿತು, ಎಲ್ಲದನ್ನು ಜೋಡಿಸ್ಕೊಳ್ಳೋದು ಮಾಡೋದು. ಪಾಪ ಅಕ್ಕ ನನಗೆ ತುಂಬ ಹೆಲ್ಪ್ ಮಾಡಿಕೊಟ್ರು. ಅವರಿಲ್ಲ ಅಂದರೆ ನಿಜವಾಗ್ಲೂ ನನಗೆ ಆಗ್ತಾನೇ ಇರಲಿಲ್ಲ. ಬಟ್ಟೆ ಬೇರೆ ಎಲ್ಲ ಓಕೆ, ನನಗೆ ಮೊದಲೇ ಬಟ್ಟೆ ಮಾಡಿಸೋದು, ಅದನ್ನು ಬೇರೆ ಬೇರೆ ಮಾಡಿ ಜೋಡಿಸಿಡೋದು ಅದೆಲ್ಲ ಕಷ್ಟ. ಅಂಥದ್ರಲ್ಲಿ ಅಕ್ಕ ನನಗೆ ಸಖತ್ ಹೆಲ್ಪ್ ಮಾಡಿದ್ರು. ಅವರಿಲ್ಲ ಅಂದರೆ ನನಗೆ ನಿಜವಾಗ್ಲೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ, ನನಗಿಂತ ಹೆಚ್ಚು ತಾಳ್ಮೆ. ಎಲ್ಲದನ್ನೂ ನನಗೆ ಹೆಲ್ಪ್ ಮಾಡಿಕೊಟ್ರು. ಪಾಪ 20 ಡೇಸ್ ನನ್ನ ಜೊತೆನೇ ಇದ್ದರು. ಮನೆ ಶಿಫ್ಟ್ ಮಾಡೋವ್ರಿಗೂ ಅವ್ರು ಹೋಗಲೇ ಇಲ್ಲ, ಎಲ್ಲ ಮುಗಿಸ್ಕೊಟ್ಟೆ ಹೋಗಿದ್ದು. ಅದು ಅಲ್ಲದೆ ನನಗೆ ಆರಾಮಿರಲಿಲ್ವಲ್ಲ, ಅವ್ರಿಗೆ ಅದೊಂದು ಇದಾಗಿತ್ತು. ಮಾಡಿಕೊಟ್ಬಿಟ್ಟೆ ಹೋಗೋಣ ಅಂತ ಅಂದ್ಬಿಟ್ಟು ಅರ್ಜೆಂಟಿಗೆ ಹುಡ್ಕೊಂಡಿದ್ದ ಮನೆ. ಯಾಕೋ ನನಗಿದು ಇಷ್ಟನೇ ಆಗ್ತಿಲ್ಲ, ಸೆಟ್ ಆಗ್ತಿಲ್ಲ. ಆ ಮನೆ ಸೆಟ್ ಆಗಿದ್ದ ಥರ ಸೆಟ್ ಆಗ್ತಿಲ್ಲ. ನನಗೆ ಖಾಲಿ ಮಾಡೋ, ಏನಕ್ಕೆ ಮನೆ ಖಾಲಿ ಮಾಡಿದ್ವಿ ಅದೊಂದು ಹೇಳಬೇಕು, ನಿಮ್ಮ ಕಡೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದಿನ ಶೇರ್ ಮಾಡ್ತೀನಿ. ಯಾಕೆ ಆ ಮನೆ ಅಷ್ಟು ಇಷ್ಟ ಆಗಿದ್ರು ಬಿಟ್ಟು ಬರೋಕ್ಕೆ ರೀಸನ್ ಏನು
ಅಂತ ಹೇಳ್ಬಿಟ್ಟು ನಾನು ಕೆಲಸಕ್ಕೆಲ್ಲ ಹತ್ರನೇ ಇತ್ತು, ಆದರೂ ನನ್ನ ಮನೆ ಖಾಲಿ ಮಾಡೋ ಥರ ಆಯಿತು. ಅದೇನು ರೀಸನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗಳ ಜೊತೆ ಶೇರ್ ಮಾಡ್ಕೋತೀನಿ. ನಿಮ್ಮ ದಿನ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ಇದೆ, ಪ್ಲೀಸ್ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬಟ್ಟೆ ಒಗೆಯೋದು ಈಸಿ, ತಂದು ಒಣಗಾಕೋದೆಲ್ಲ ಈಸಿ, ಆ ತೊಗೊಂಬಂದು ಮಡಿಸಿಡೋದು ಇದೆಯಲ್ಲ ಅದು ನನಗೆ ಕಷ್ಟವಾದ ಕೆಲಸ, ಇಷ್ಟ ಇಲ್ದಿದ್ದ ಕೆಲಸ, ಕಷ್ಟವಾದ ಕೆಲಸ. ಈ ಪಾತ್ರೆ ತೊಳೆಯೋದು ಮತ್ತು ಬಟ್ಟೆ ಮಡಿಸಿಡೋದು ಇದೆರಡು ನನಗೆ ಕಷ್ಟವಾಗಿರೋ ಕೆಲಸ. ಆದರೂ ಎಲ್ಲದನ್ನು ನಾವೇ ಮಾಡಬೇಕು. ಕಷ್ಟ ಇಷ್ಟ ಅಂತ ಹೇಳೋ ಹಾಗಿಲ್ಲ, ಹೆಣ್ಮಕ್ಳಾಗಿ ನಾವೆಲ್ಲದನ್ನು ಮಾಡಬೇಕು. ಆ ಮನೆಯದು ಹೋಮ್ ಟೂರ್ ಮಾಡಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಕಿಚನ್ ಟೂರ್ ಆಗಲಿ, ಹೋಮ್ ಟೂರ್ ಆಗಲಿ, ಪ್ಲೀಸ್ ಒಮ್ಮೆ ಹಳೆ ವೀಡಿಯೋನ ಚೆಕ್ ಮಾಡಿ, ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಈ ಮನೆಯದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಟೈಮ್ ಆಗ್ತಿಲ್ಲ, ನನ್ನ ಮಗ ಸಿಗ್ತಾಯಿಲ್ಲ ಫ್ರೀಯಾಗಿ. ನೋಡೋಣ ಸಂಡೇ ಏನಾದರೂ ಟೈಮ್ ಆದರೆ ಅವನ ಹೆಲ್ಪ್ ತೊಗೊಂಡು ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಸಿಕಲಿ ನಾನು ಎಲ್ಲಿ ವೀಡಿಯೋ ಮಾಡಿರ್ತೀನೋ ಅದನ್ನು ಚೂರು ಒಂದೊಂದು ಪೋರ್ಷನ್ ನೋಡಿರ್ತೀರಿ. ಇದೇನು ತುಂಬ ದೊಡ್ಡ ಮನೆಯೂ ಅಲ್ಲ ವೀಡಿಯೋ ಮಾಡಿ ತೋರಿಸೋದಕ್ಕೆ, ಆದರೂ ಸಿಂಪಲಾಗಿ ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಒಂದು ಐಡಿಯಾ. ಹೇಗಿತ್ತು ವಿಡಿಯೋ? ಥ್ಯಾಂಕ್ ಯು ಫಾರ್ ವಾಚಿಂಗ್.